ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಮ್ಮ ತೆರಿಗೆದಾರರ ಹಣವನ್ನ ಖರ್ಚು ಮಾಡು, ವಿದೇಶ ಪ್ರವಾಸ ಮಾಡು, ಅಲ್ಲಿ ಮೀಟಿಂಗ್ ಮಾಡು, ಎಳ್ನೀರು ಕೊಡಿ, ಅವರನ್ನ ಆತ್ಮೀಯವಾಗಿ ಮಾತಾಡಿಸು, ಆಮೇಲೆ ಬಾ. ಆದರೆ ಇದರಿಂದ ನಮ್ಮ ದೇಶ ಸಾಧಿಸಿದ್ದು ಏನು? ಮೋದಿಜಿ ನೇತೃತ್ವದ ಭಾರತದ ವಿದೇಶಾಂಗ ನೀತಿ ಒಂದು ಬಿಗ್ಗೆಸ್ಟ್ ಡಿಸಾಸ್ಟರ್. ಇದು ನಾನು ಹೇಳ್ತಾ ಇರೋದಲ್ಲ, ಒಂದು ಜರ್ಮನ್ ಶೆಫರ್ಡ್ ಹೀಗೆ ಹೊಗಳ್ತಾ ಇದೆ. ಸೋ ಕಾಲ್ಡ್ ಯೂಟ್ಯೂಬರ್ ಒಬ್ಬ ಇದನ್ನ ಹೇಳ್ತಾ ಇರುವಂಥದ್ದು. ಆ ವ್ಯಕ್ತಿಯ ವಿಡಿಯೋದ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಅಂತ. ಸರೆಂಡರ್ ಮೋದಿ ಕ್ವೆಶ್ಚನ್ ಮಾರ್ಕ್. ಹಲೋ ಧ್ರುವರಾತಿ, ಸರೆಂಡರ್ ಅಂದ್ರೆ ಏನು ಅಂತ ಗೊತ್ತಾ ನಿಮಗೆ? ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸರೆಂಡರ್ ಅಂದ್ರೆ ಅವತ್ತಿನ ಪ್ರಧಾನಿ ನೆಹರು ಚೂರೇ ಚೂರು ಹೋರಾಟವನ್ನ ಕೂಡ ಮಾಡದೆ ಬರಡು ಭೂಮಿ ಅಂತ ಹೇಳಿ ಚಿನ್ನದ ತಟ್ಟೆ ಇಟ್ಟು ಅಕ್ಸಾಯ್ ಚಿನ್ನನ ಚೈನಾಗೆ ಬಿಟ್ಟು ಕೊಟ್ರಲ್ವಾ, ಅದು ಸರೆಂಡರ್ ಅಂದ್ರೆ. ಸರೆಂಡರ್ ಅಂದ್ರೆ ಅವತ್ತಿನ ಪ್ರಧಾನಿ ನೆಹರು ಅವರು ಯಾವುದೇ ಪ್ರತಿರೋಧವನ್ನ ಒಡ್ಡದೆ ಅರುಣಾಚಲ ಪ್ರದೇಶದ ಹೆಚ್ಚಿನ ಭಾಗವನ್ನ ಕೊಟ್ರಲ್ವಾ, ಅದು ಸರೆಂಡರ್ ಅಂದ್ರೆ. ಸರೆಂಡರ್ ಅಂದ್ರೆ ಪಾಕಿಸ್ತಾನಕ್ಕೆ ಪಿಒಕೆಯನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಅವತ್ತಿನ ಪ್ರಧಾನಿ ನೆಹರು ಅವರು ಅವಕಾಶವನ್ನ ಮಾಡಿಕೊಟ್ರಲ್ವಾ, ಅದಾದ ನಂತರ ಅದನ್ನ ವಿವಾದ ಅಂತ ಕರೆದ್ರಲ್ವಾ, ಅದು ಸರೆಂಡರ್ ಅಂತ ಹೇಳಿದ್ರೆ. ಸರೆಂಡರ್ ಅಂದ್ರೆ ಸಿಂಧು ಜಲ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದ್ರಲ್ವಾ ನಿಮ್ಮ ನೆಹರು, ಅದು ಸರೆಂಡರ್ ಅಂದ್ರೆ. ನಮ್ಮ ನದಿಗಳನ್ನ ಪಾಕಿಸ್ತಾನಕ್ಕೆ ಉಡುಗೊರೆಯಾಗಿ ಕೊಟ್ರಲ್ವಾ, ಅದು ಸರೆಂಡರ್ ಅಂದ್ರೆ. ಸರೆಂಡರ್ ಅಂದ್ರೆ ಭಾರತದ ಸೈನಿಕರು ಯುದ್ಧವನ್ನ ಗೆದ್ದಾಗ ಪಾಕ್ ಸೆರೆಯಲ್ಲಿದ್ದಂತಹ ನಮ್ಮ ಸೈನಿಕರನ್ನ ವಾಪಸ್ ಕಳುಹಿಸಿಕೊಡಿ ಅಥವಾ ಪಿಒಕೆಯಿಂದ ವಾಪಸ್ ಕೊಡಿ ಅಂತ ಕೇಳದೆ ಶಿಮ್ಲಾ ಒಪ್ಪಂದಕ್ಕೆ ಸಹಿಯನ್ನ ಹಾಕಿ 93,000 ಪಾಕಿಸ್ತಾನಿ ಸೈನಿಕರನ್ನ ಬಿಟ್ಟು ಕೊಟ್ರಲ್ವಾ, ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರು, ಅದು ಸರೆಂಡರ್ ಅಂದ್ರೆ. ಸರೆಂಡರ್ ಅಂದ್ರೆ 26/11 ಮುಂಬೈ ದಾಳಿ ಆದಾಗ ಉಗ್ರರ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ಳದೆ ದೇಶದ ಒಬ್ಬ ಪ್ರಧಾನಿಯಾಗಿ ಮೀಡಿಯಾಗಳ ಮುಂದೆ ಬಂದು ಕಣ್ಣೀರನ್ನ ಸುರಿಸಿದ್ರಲ್ವಾ, ಅದು ಕಣೋ ಸರೆಂಡರ್ ಅಂದ್ರೆ. ಅವತ್ತು ಇದೇ ಕಾಂಗ್ರೆಸ್ ಮೌನವಾಗಿತ್ತಲ್ವಾ, ಅದು ಸರೆಂಡರ್ ಅಂದ್ರೆ. ಸರೆಂಡರ್ ಅಂದ್ರೆ ಕಾಂಗ್ರೆಸ್ ಸರ್ಕಾರ 100ಕ್ಕೂ ಹೆಚ್ಚು ಭಯೋತ್ಪಾದಕ ದಾಳಿಗಳು ಆಗಿದ್ರೂ ಕೂಡ ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸದೆ ಸುಮ್ಮನೆ ಕೂತಿದ್ರಲ್ವಾ, ಮೌನ ವಹಿಸಿದ್ರಲ್ವಾ, ಅದು ಸರೆಂಡರ್ ಅಂದ್ರೆ. ಅಂಡ್ ಆ ಮೌನ ವಹಿಸಿದಕ್ಕೆ ಹೆಮ್ಮೆ ಇದೆ ಅಂತ ಅವತ್ತು ನಿಮ್ಮ ಪ್ರಧಾನಿ ಚೂರು ನಾಚಿಕೆ ಇಲ್ಲದೆ ಹೇಳಿದ್ರಲ್ವಾ, ಅದು ಸರೆಂಡರ್ ಅಂದ್ರೆ. ಸರೆಂಡರ್ ಅಂದ್ರೆ ಭಾರತೀಯ ಗುಪ್ತಚರ ಸಂಸ್ಥೆಗಳು ದೇಶದಲ್ಲಿ ಬೆಳೀತಾ ಇರುವಂತಹ ಭಯೋತ್ಪಾದಕ ಜಾಲಗಳ ಬಗ್ಗೆ ಅಷ್ಟೊಂದು ಎಚ್ಚರಿಕೆಯನ್ನ ಕೊಟ್ಟ ಮೇಲೂ ಕೂಡ ರಾಷ್ಟ್ರೀಯ ಭದ್ರತೆಗಿಂತ ವೋಟ್ ಬ್ಯಾಂಕ್ ರಾಜಕೀಯವನ್ನ ಆಯ್ಕೆ ಮಾಡ್ಕೊಂಡ್ರಲ್ವಾ ಆ ಕಾಂಗ್ರೆಸ್, ಅದು ಸರೆಂಡರ್ ಅಂದ್ರೆ. ಸರೆಂಡರ್ ಅಂದ್ರೆ ಆರ್ಟಿಕಲ್ 370 ಮೂಲಕ ಸುಮಾರು 70 ವರ್ಷಗಳಿಗೂ ಹೆಚ್ಚು ಕಾಲ ಭಾರತದಿಂದ ಕಾಶ್ಮೀರವನ್ನ ದೂರ ಮಾಡಿ ನನ್ನ ದೇಶವನ್ನ ತುಂಡು ತುಂಡು ಮಾಡಿ ಪಾಕಿಸ್ತಾನಕ್ಕೆ ಹರಿದು ಹಂಚೋದಕ್ಕೆ ಹೆಜ್ಜೆಯನ್ನ ಇಟ್ಟಿತ್ತಲ್ವಾ ಕಾಂಗ್ರೆಸ್, ಅದು ಸರೆಂಡರ್ ಅಂದ್ರೆ. ಸರೆಂಡರ್ ಅಂದ್ರೆ ಗಡಿಯಲ್ಲಿ ನಮ್ಮ ಭಾರತೀಯ ಯೋಧರ ಪ್ರಾಣ ಹೋಗ್ತಾ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಅವತ್ತು ಶಾಂತಿಯ ಮಾತುಕತೆಯನ್ನ ಆರಿಸ್ಕೊಂಡಿತ್ತಲ್ವಾ, ಅದು ಸರೆಂಡರ್ ಅಂದ್ರೆ. ಸರೆಂಡರ್ ಅಂದ್ರೆ ಶತ್ರುಗಳು ಕಣ್ಣ ಮುಂದೆ ಇದ್ರೂ ಕೂಡ ಆಕ್ಷನ್ ತಗೊಳ್ಳೋದಕ್ಕೆ ಭಾರತೀಯ ಸೈನಿಕರಿಗೆ ಫ್ರೀ ಹ್ಯಾಂಡ್ ಕೊಡದೇ ಇತ್ತಲ್ವಾ ಕಾಂಗ್ರೆಸ್, ಅದು ಸರೆಂಡರ್ ಅಂದ್ರೆ. ಇಷ್ಟೆಲ್ಲ ಕಾಂಗ್ರೆಸ್ ಸರ್ಕಾರದ ನಿಮ್ಮ ಸರೆಂಡರ್ ಘಟನೆಗಳು ನಿಮ್ಮ ಕಣ್ಣ ಮುಂದೆ ಇದ್ರೂ ಕೂಡ ಮೋದಿಜಿಯವರಿಗೆ ಸರೆಂಡರ್ ಅಂತ ಹೇಳ್ತಾರೆ ಇವರುಗಳು. ಈ ಕಾಂಗ್ರೆಸ್ ಆಗಿರಬಹುದು, ಧ್ರುವರಾತಿ ಆಗಿರಬಹುದು, ನರೇಂದರ್ ಸರೆಂಡರ್ ಅಂತ ಏನು ಹೇಳ್ತಾ ಇದ್ದಾರೋ ಪ್ರೊಪಗ್ಯಾಂಡಾದ ಭಾಗ ಅಷ್ಟೇ. ವಾಸ್ತವ ಏನು ಅಂತ ನೋಡಿದ್ರೆ ಇಲ್ಲಿ ಪಾಕಿಸ್ತಾನ ಸೀನ್ ಇದ್ರೆ ಮೊದಲು ಟಿಶ್ಯೂ ಕಳಿಸೋದೇ ಈ ಕಾಂಗ್ರೆಸ್. ಶತ್ರುಗಳನ್ನ ಫ್ರೆಂಡ್ ಮಾಡ್ಕೊಳ್ಳೋದು ಏನಾದ್ರೂ ಒಂದು ಕ್ರೀಡೆ ಆಗಿದ್ರೆ ಇವತ್ತು ಪಪ್ಪು ಆ್ಯಂಡ್ ಟೀಮ್ಗೆ ಅದು ಎಷ್ಟು ಚಿನ್ನದ ಪದಕಗಳು ಸಿಗ್ತಾ ಇದ್ವೋ ಏನೋ ಅಲ್ವಾ.
ವೀಕ್ಷಕರೇ, ಇನ್ನು ಈ ಜರ್ಮನ್ ಶೆಫರ್ಡ್ ನಮ್ಮ ಭಾರತದ ರಾಜತಾಂತ್ರಿಕತೆಯ ವಿಚಾರವನ್ನ ಮಾತನಾಡಿದ್ದಾರೆ. ಜಯಶಂಕರ್ ಅವರು ಫೇಲ್ಯೂರ್ ಅಂತೆ, ಮೋದಿಜಿಯವರ ಫೇಲ್ಯೂರ್ ಅಂತೆ, ನಮ್ಮ ರಾಜತಾಂತ್ರಿಕತೆ ಕಂಪ್ಲೀಟ್ ಫೇಲ್ಯೂರ್ ಅಂತೆ. ಓಕೆ, ನಮ್ಮ ರಾಜತಾಂತ್ರಿಕತೆ ಫೇಲ್ಯೂರಾ, ಈಗಿನ ರಾಜತಾಂತ್ರಿಕತೆ ಫೇಲ್ಯೂರಾ, ಹಿಂದಿನ ರಾಜತಾಂತ್ರಿಕತೆ ಫೇಲ್ಯೂರಾ ಅಂತ ನಾನು ಹೇಳ್ತೀನಿ, ಪಾಯಿಂಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಭಾರತ ಮೊದಲು ಬೇರೆಯವರ ಸಹಾನುಭೂತಿಗಾಗಿ ಕಾಯ್ಕೊಂಡು ಕೂರ್ತಿತ್ತು. ಆದರೆ ಈಗ ತನ್ನ ನಿರ್ಧಾರವನ್ನ ತಾನೇ ತೆಗೆದುಕೊಳ್ಳುತ್ತೆ, ತನ್ನ ಕ್ರಮಗಳನ್ನ ತಾನೇ ತೆಗೆದುಕೊಳ್ಳುತ್ತೆ. ಉದಾಹರಣೆಗೆ ಬೇಕಾದ್ರೆ 26/11 ಮುಂಬೈ ದಾಳಿ ತಗೊಳ್ಳಿ. ಆ ಮುಂಬೈ ದಾಳಿ ಆದ ನಂತರ ಅಮೆರಿಕ ಆಗಿರಬಹುದು, ಪಶ್ಚಿಮ ದೇಶಗಳಾಗಿರಬಹುದು, ಭಾರತಕ್ಕೆ ಸಹಾನುಭೂತಿಯನ್ನು ತೋರಿಸಿದ್ರು. ಆದರೆ ಆಗಿನ ಭಾರತದ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಪಾಕಿಸ್ತಾನದ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ಪಾಪ ಧೈರ್ಯನೇ ಸಾಲಿಲ್ಲ. ಇದು ಒಂದೇ ದಾಳಿನ? ಖಂಡಿತವಾಗ್ಲೂ ಅಲ್ಲ. ಈ ಹಿಂದಿನ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಹೇಳಿದ್ದೀನಿ, ಇಂತಹ ನೂರಾರು ದಾಳಿಗಳಾದವು. ಆದ್ರೆ ಅದಕ್ಕೆ ಉತ್ತರ ಜಸ್ಟ್ ಮೌನ ಫ್ರಮ್ ಮೌನ ಮೋಹನ ಸಿಂಗ್ ಜಿ. ಇದು ಮೋದಿಜಿ ಬರೋದಕ್ಕೂ ಮೊದಲಿನ ಭಾರತದ ರಾಜತಾಂತ್ರಿಕತೆ. ಈಗ ಮೋದಿಜಿ ನೇತೃತ್ವದಲ್ಲಿ, ಮೋದಿಜಿ ಬಂದ ಮೇಲೆ ಹೇಗಿದೆ ಅಂತ ನೋಡೋಣ. ಭಾರತ ಸರ್ಜಿಕಲ್ ಸ್ಟ್ರೈಕ್, ಬಾಲಾಕೋಟ್ ಏರ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ, ಹೀಗೆ ಎಲ್ಲದರ ಮೂಲಕ ಪಾಕಿಸ್ತಾನಕ್ಕೆ ಯಾವ ಉತ್ತರವನ್ನು ಕೊಡಬೇಕು ಕೊಡ್ತು. ಆದ್ರೆ ಅದಕ್ಕೂ ಮೊದಲು ಪಾಕಿಸ್ತಾನಕ್ಕೆ ಬದಲಾಗುವುದಕ್ಕೂ ಕೂಡ ಬಹಳಷ್ಟು ಅವಕಾಶವನ್ನ ಕೊಡ್ತು. ಮೋದಿಜಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಶರೀಫ್ ಅವರನ್ನು ಆಹ್ವಾನ ಮಾಡಲಾಗತ್ತೆ. ಮೋದಿಜಿ ಖುದ್ದು ಪಾಕಿಸ್ತಾನಕ್ಕೆ ಹೋಗಿ ಬರ್ತಾರೆ. ಪಠಾಣ್ಕೋಟ್ ದಾಳಿಯ ತನಿಖೆಯನ್ನ ಮಾಡಿ ಅಂತ ISIನ ಕೇಳ್ಕೊಳ್ಳಲಾಗತ್ತೆ. ಅಂದ್ರೆ ಭಾರತ ತಾನೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ಲಿಲ್ಲ, ಭಾರತ ತಾನೇ ಹೋಗಿ ಅವರಿಗೆ ಹೊಡೆದಿಲ್ಲ. ದಂಡಂ ದಶಗುಣಂ ಅನ್ನೋ ಹಾಗೆ ಮೊದಲು ಶಾಂತಿಯನ್ನು ಸ್ಥಾಪಿಸೋದಕ್ಕೆ ಏನೆಲ್ಲ ಮಾಡಬೇಕು ಅವೆಲ್ಲವನ್ನ ಮಾಡಿತು, ಮಾಡುತ್ತೆ. ಆದರೆ ಪಾಕಿಸ್ತಾನ ಅದನ್ನ ಕೇಳಲಿಲ್ಲ. ಆದರೆ ಏನ್ ನಾವು ಮಾಡ್ತೀವಿ ಅನ್ನುವಂಥದ್ದನ್ನ ಆ ಮೂಲಕ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳಿದ್ವಿ. ಆಮೇಲೆ ಇಲ್ಲಿ ಬಹಳ ಮುಖ್ಯ ನಿರ್ಧಾರಗಳು ಯಾವುದು? ಒಂದು ನೋಟ್ ಬ್ಯಾನ್ ಆಗಿರಬಹುದು, ಆರ್ಟಿಕಲ್ 370 ರದ್ದತಿ ಆಗಿರಬಹುದು, ಭಯೋತ್ಪಾದಕ ದಾಳಿಗಳಿಗೆ ನೇರ ಪ್ರತಿಕ್ರಿಯೆ ಆಗಿರಬಹುದು. ಇವೆಲ್ಲದಕ್ಕೂ ಕಾಂಗ್ರೆಸ್ ಸರ್ಕಾರದ ವಿದೇಶಾಂಗ ನೀತಿಯ ಹಾಗೆ ಭಾರತ US ಅಥವಾ ಪಶ್ಚಿಮದಿಂದ ಅನುಮತಿಯನ್ನ ಪಡೀಲಿಲ್ಲ. ತನ್ನದೇ ನಿರ್ಧಾರವನ್ನ ತಾನೇ ಗಟ್ಟಿಯಾಗಿ ತಗೊಳ್ತು. ಇನ್ನು ಬಾಂಗ್ಲಾದೇಶ ವಿಚಾರಕ್ಕೆ ಬರ್ತೀನಿ. ಮೋದಿಜಿ ಅಧಿಕಾರಕ್ಕೆ ಬಂದ ನಂತರ ಬಹಳಷ್ಟು ಮಹತ್ತರ ನಿರ್ಣಯಗಳನ್ನು ತಗೊಳ್ತಾರೆ. ಒಂದು 2015ರಲ್ಲಿ ಭೂಗಡಿ ಒಪ್ಪಂದ ಆಗಿರಬಹುದು, 2014ರ ಸಮುದ್ರ ಗಡಿ ಇತ್ಯರ್ಥ ಆಗಿರಬಹುದು, ಇನ್ನು ಫೆನಿ ಹಾಗೆ ಕುಶಿಯಾರ ನದಿ ಒಪ್ಪಂದಗಳಾಗಿರಬಹುದು, ಅಖೋರ ಅಗರ್ತಲಾ ರೈಲು ಸಂಪರ್ಕ ಆಗಿರಬಹುದು, ಮೈತ್ರಿ ಸೇತು, ತೈಲ ಪೈಪ್ಲೈನ್, ಚಿತ್ತಗಾಂಗ್ ಹಾಗೆ ಮೊಂಗ್ಲಾ ಬಂದರುಗಳಿಗೆ ಪ್ರವೇಶವನ್ನು ಕೊಡೋ ಮೂಲಕ ಸಂಪರ್ಕ ವರ್ಧನೆಯನ್ನು ಮಾಡಲಾಗತ್ತೆ. ಆದರೆ ಈಗ ಡೀಪ್ ಸ್ಟೇಟ್ ಹಾಗೆ ಚೈನಾ ಕೈಗೊಂಬೆ ಯೂನುಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಇವೆಲ್ಲವೂ ಚೆನ್ನಾಗಿ ನಡ್ಕೊಂಡು ಹೋಗಬಹುದು ಅನ್ನುವಂತಹ ನಂಬಿಕೆ ಅಂತೂ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಯೂನುಸ್ ಬಂದ ಮೇಲೆ ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ, ಅವರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ವಿಚಾರ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆ್ಯಂಡ್ ಇನ್ನು ಯೂನುಸ್ ಸಂಬಂಧ ಪಾಕ್ ಜೊತೆ ಹೇಗಿದೆ, ಶೇಖ್ ಹಸೀನಾ ಅವರು ಇರುವಾಗ ಅವರ ಆ ಪಾಕ್ ಸಂಬಂಧ ಹೇಗಿತ್ತು ಅನ್ನುವಂಥದ್ದು ನೋಡಿದ್ರೆ ನಿಮಗೆ ಅರ್ಥ ಆಗ್ಬಿಡತ್ತೆ. ಹಾಗಾಗಿ ಧ್ರುವರಾತಿ ಮೋದಿಜಿ ಬಂದ ಮೇಲೆ ಆಗಿರುವಂತಹ ಈ ಒಳ್ಳೆ ಕೆಲಸಗಳನ್ನು ಪಾಪ ಪಾಯಿಂಟ್ ಮಾಡ್ಕೊಳ್ಳುವಾಗ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ, ಸಿಗ್ಲೇ ಇಲ್ಲ ಅನ್ಸುತ್ತೆ. ಪರವಾಗಿಲ್ಲ, ನಾವಿದ್ದೀವಲ್ವಾ, ಹೇಳ್ತೀವಿ. ಇವೆಲ್ಲವನ್ನ ಪಾಯಿಂಟ್ ಮಾಡಿಕೊಂಡು ಇನ್ನೊಂದು ವಿಡಿಯೋ ಮಾಡಿ. ವೀಕ್ಷಕರು, ಇನ್ನು ಮೋದಿಜಿ ಬಂದ ನಂತರ ಭಾರತ ಮಾಲ್ಡೀವ್ಸ್ ಅನ್ನ ಕಳ್ಕೊಳ್ತು ಅನ್ನುವಂತಹ ಮಾತನ್ನ ಧ್ರುವರಾತಿ ಹೇಳ್ತಾರೆ. ಆದರೆ ವಾಸ್ತವ ನೋಡಿದ್ರೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಯ್ಜು ಇಂಡಿಯಾ ಔಟ್ ಅಭಿಯಾನವನ್ನು ಆರಂಭ ಮಾಡಿದಾಗ ಪ್ರಧಾನಿ ಮೋದಿ ಅದೇ ರೀತಿ ಜಯಶಂಕರ್ ಅವರ ಪ್ರತಿಕ್ರಿಯೆ ಬಹಳ ಪ್ಲ್ಯಾಂಡ್ ಆಗಿತ್ತು, ಬಹಳ ಕೂಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡಿದ್ರು. ಅದಾದ ನಂತರ ಜನವರಿ
2024ರಲ್ಲಿ ಪ್ರಧಾನಿ ಮೋದಿಜಿಯವರು ಲಕ್ಷದ್ವೀಪದಲ್ಲಿ ನಿಂತ್ಕೊಂಡು ಫೋಟೋಗಳನ್ನು ತೆಗೆಸ್ಕೊಳ್ತಾರೆ. ಬಹಳ ವೈರಲ್ ಆಗಿಬಿಡುತ್ತೆ. ಮೋದಿಜಿಯವರ ಈ ಸ್ಮಾರ್ಟ್ ಮೂವ್ ಇದೆಯಲ್ವಾ, ಮಾಲ್ಡೀವ್ಸ್ನ ಭಾರತ ವಿರೋಧಿ ನಡೆಯನ್ನ ಜಾಗತಿಕ ಮಟ್ಟದಲ್ಲಿ ಬಯಲು ಮಾಡುತ್ತೆ. ಕೊನೆಗೆ ಬಾಯ್ಕಾಟ್ ಮಾಲ್ಡೀವ್ಸ್ ಟ್ರೆಂಡ್ ಆಗುತ್ತೆ, ವ್ಯಾಪಕ ವಿರೋಧ ಎದುರಿಸಬೇಕಾಗತ್ತೆ, ಭಾರತೀಯ ಬುಕ್ಕಿಂಗ್ಗಳು ಸಂಪೂರ್ಣ ಕುಸಿಯೋದಕ್ಕೂ ಕೂಡ ಇದು ಕಾರಣ ಆಗತ್ತೆ. ಕೊನೆಗೆ ಆ ವಿರೋಧವನ್ನ ಎದುರು ಹಾಕೊಳ್ಳೋದಕ್ಕೂ ಆಗದೆ ಅಸಾರ್ವಜನಿಕ ರಾಜತಾಂತ್ರಿಕ ಆರ್ಥಿಕ ಒತ್ತಡವನ್ನ ತಾಳೋದಕ್ಕೆ ಆಗದೆ ಕೊನೆಗೆ ಮೊಯ್ಸು ಭಾರತದ ಮೇಲಿದ್ದಂತಹ ಆ ವಿರೋಧಿ ನಿಲುವನ್ನ ಬದಲಾಯಿಸ್ತಾರೆ. ಭಾರತೀಯ ತಂಡಗಳನ್ನ ಸ್ವಾಗತ ಮಾಡ್ತಾರೆ. ಮಾಲ್ಡೀವ್ಸ್ನ 70% ಹೆಚ್ಚು ಮೆಡಿಕಲ್ ವ್ಯಾಕ್ಯುಯೇಷನ್ಸ್ನಲ್ಲಿ ಭಾರತದ ಪಾತ್ರವನ್ನು ಒಪ್ಪಿಕೊಳ್ಳುತ್ತಾರೆ. ಹಾಗಾಗಿ ಮಾಲ್ಡೀವ್ಸ್ ವಿಚಾರದಲ್ಲಿ ನಮ್ಮ ಕಾರ್ಯತಂತ್ರ ಆಗಿರಬಹುದು, ತಾಳ್ಮೆ ಆಗಿರಬಹುದು, ಸಾರ್ವಜನಿಕರ ಭಾವನೆಗಳ ಗಣನೆ ಆಗಿರಬಹುದು, ಆ ದೃಢ ಹೆಜ್ಜೆ ಆಗಿರಬಹುದು, ಇವೆಲ್ಲದರ ಮೂಲಕ ಮೋದಿ ಜೈಶಂಕರ್ ಅವರ ರಾಜತಾಂತ್ರಿಕ ನಡೆ ಸಕ್ಸಸ್ ಅನ್ನ ಕಾಣುತ್ತೆ. ಇನ್ನು ಭೂತಾನ್ ಆಗಿರಬಹುದು, ನೇಪಾಳ ಆಗಿರಬಹುದು, ಇರಾನ್ ಅಫ್ಘಾನಿಸ್ತಾನ ಆಗಿರಬಹುದು, ಅಮೇರಿಕ ಆಗಿರಬಹುದು, ಚೈನಾ ಆಗಿರಬಹುದು, ಎಲ್ಲ ದೇಶಗಳ ಜೊತೆಗಿನ ಭಾರತದ ರಾಜತಾಂತ್ರಿಕ ಸಂಬಂಧ ನಿಮ್ಮ ಲೆಫ್ಟಿಸ್ಟ್ ಕನ್ನಡಕವನ್ನ ತೆಗೆದಿಟ್ಟು, ನಿಮ್ಮ ಮೋದಿಜಿ ವಿರೋಧಿ ಕನ್ನಡಕವನ್ನ ತೆಗೆದಿಟ್ಟು ನೋಡಿದ್ರೆ ಎಷ್ಟು ಚೆನ್ನಾಗಿ, ಎಷ್ಟು ಕ್ಲೇವರ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಆಗತ್ತೆ. ಒಟ್ಟಾರೆಯಾಗಿ ಮೋದಿ ಜೈಶಂಕರ್ ಕಾಂಬಿನೇಷನ್ ಯಾವ ದೇಶದ ಒತ್ತಡಕ್ಕೂ ಕೂಡ ಮಣಿಯಲ್ಲ. ರಾಜತಾಂತ್ರಿಕ ಸಂಬಂಧವನ್ನ ಜಾಗರೂಕ ಹೆಜ್ಜೆಗಳ ಮೂಲಕ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಅಂಡ್ ಇನ್ನೊಂದು ಕಡೆ ಕಷ್ಟದಲ್ಲಿರೋರಿಗೆ ಮಾನವೀಯ ನೆರವನ್ನ ನೀಡ್ತಾರೆ. ಜಾಸ್ತಿ ತಂಟೆಗೆ ಬಂದವರ ಕೈ ಕಾಲು ಮುರಿದು ಎಲ್ಲಿ ಕೂರಿಸ್ಬೇಕು ಅಲ್ಲಿ ಕೂರಿಸ್ತಾರೆ. ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡ್ತಾರೆ. ಇದೆಲ್ಲ ಹೌದು ಅಲ್ವೋ? ಹಾಗಾಗಿ ಮಿಸ್ಟರ್ ಧ್ರುವರಾತಿ ಅವರೇ, ನಿಮಗೊಂದು ಚಿಕ್ಕ ಅಡ್ವೈಸ್. ಸಾಧ್ಯ ಆದರೆ ನಿಮ್ಮ ಇಂದಿರಾ ಗಾಂಧಿ ಅವರಾಗಿರಬಹುದು, ನೆಹರು ಆಗಿರಬಹುದು, ಮನಮೋಹನ್ ಸಿಂಗ್ ಅವರಾಗಿರಬಹುದು, ಅವರ ಕಾಲದಲ್ಲಿ ರಾಜತಾಂತ್ರಿಕತೆ ಹೇಗಿತ್ತು ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ. ಅದಾದ ಮೇಲೆ ನಿಮ್ಮ ಸರೆಂಡರ್ ಪದ ಯಾರಿಗೆ ಹೊಂದುತ್ತೋ ದಯವಿಟ್ಟು ಅವ್ರಿಗೆ ಕೊಡಿ. ಆಗಬಹುದೇ? ಮೋದಿಜಿ ನೇತೃತ್ವದಲ್ಲಿ ಎಲ್ಲವೂ ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇದೆ. ಅಡಿ ಈ ಕಾರಣದಿಂದ ಕೆಲವರಿಗೆ ಪಾಪ ಅದರ ಬಿಸಿ ಹೆಚ್ಚಾಗ್ತಾ ಇದೆ ಅನ್ಸುತ್ತೆ. ಆದ್ರೆ ಏನು ಮಾಡೋದು? ಸ್ವೀಕಾರ ಮಾಡದೆ ಬೇರೆ ಆಪ್ಷನ್ ಇಲ್ಲ. ಸ್ವೀಕಾರ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಹೀಗೆ ಊರ್ಕೊಂಡು ಅಷ್ಟೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.